ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಏಕಕಾಲದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರೇಡ್ ಮಾಡೋದರ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನೋದರ ಡೀಟೇಲ್ಸ್ ಅನ್ನು ಕೂಡ ಕೊಡ್ತೀವಿ ನಿಮಗೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದು. ಬೆಂಗಳೂರಿನಲ್ಲಿ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. ಆನೇಕಲ್ನಲ್ಲಿ ಕೆಜಿ ಅಮರನಾಥ್ ನಿವಾಸದ ಮೇಲೆ ದಾಳಿ ಆಗಿದೆ. ಈ ಥರ ಸುಮಾರು ಜನರ ಮನೆ ಮೇಲೆ ದಾಳಿ ಆಗಿದೆ. ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ಆಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಅವ್ರ ಮೇಲಿರುವಂತಹ ಕಂಪ್ಲೇಂಟ್ ಮತ್ತು ಅವರ ಆಸ್ತಿ ಹೇಗೆಲ್ಲ ವೃದ್ಧಿಯಾಗಿದೆ, ಡೆವಲಪ್ಮೆಂಟ್ ಹೆಂಗಾಯಿತು, ರಾತ್ರೋರಾತ್ರಿ ಅಂದರೆ ಈ ಕೆಲಸಕ್ಕೆ ಸೇರಿದ ಮೇಲೆ ಕುಬೇರ ಆದ್ರೆ ಅಥವಾ ಮುಂಚಿನಿಂದ ಶ್ರೀಮಂತರ ಇವರು ಎಲ್ಲವನ್ನ ಕೂಡ ಮೌಲ್ಯಮಾಪನ ಮಾಡೋ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಬಟ್ ರೇಡ್ ಆಗಿರೋರ್ದು ಒಬ್ರೊಬ್ರದ್ದು ಆಚೆಯಿಂದ ಮನೆ ನೋಡಿದ್ರೆ ಎಷ್ಟೊಂದು ವೃದ್ಧಿ, ಎಷ್ಟೊಂದು ಅಭಿವೃದ್ಧಿ ಅಂದರೆ ಇದಪ್ಪ ಅಂತ ಅನಿಸ್ಬಿಡುತ್ತೆ. ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ. ಅದು ಅವರ ಅಜ್ಜಿ ತಾತಂದ ಆಸ್ತಿನ ಅಥವಾ ಇವರೇ ದುಡಿದು ಶ್ರಮ ಹಾಕಿ ದುಡಿದು ಸಂಪಾದನೆ ಮಾಡಿರೋದಾ ಎಲ್ಲ ಗೊತ್ತಾಗಬೇಕಾಗಿದೆ. ಒಂದೊಂದು ಮನೆ ವ್ಯಾಲ್ಯೂನೇ ಏನಿಲ್ಲ ಅಂದರೂ ಒಂದು 5-6 ಕೋಟಿ ಇದೆಯಂತೆ. ಅವ್ರು ತಗೊಳ್ಳೋ ಸಂಬಳಕ್ಕೂ ಕಟ್ಟಿರೋ ಮನೆಗೂ ಎಲ್ಲಿಂದ ಎಲ್ಲಿ ಲಿಂಕು, ಹೆಂಗೆ ಲಿಂಕು ಅಂತೆಲ್ಲ ನೋಡ್ತಾರೆ. ಅದಾದ ನಂತರ ಮನೆ ಒಳಗಡೆ ಸಿಕ್ಕಿರುವಂತಹ ಆಸ್ತಿ ಪಾಸ್ತಿ ನೋಡಿ, ಅಲ್ಲಿ ಬ್ಯಾಂಗಲ್ಗಳು, ಡಿಸೈನ್ ಬ್ಯಾಂಗಲು, ಆಮೇಲೆ ಹಾರ, ಮುತ್ತಿನ ಹಾರದಿಂದ ಹಿಡಿದು ಡೈಮಂಡ್ ಹಾರದ ತನಕ ಎಲ್ಲ ಹಾರಗಳನ್ನು ನೋಡ್ಬೋದು ನಾವಲ್ಲಿ. ಪೆಂಡೆಂಟು, ಡೈಮಂಡ್ ಪೆಂಡೆಂಟು, ಕಂತೆ ನೋಟು. ಎಷ್ಟೊಂದು ಜನರ ತಿಂಗಳ ಸಂಬಳ ಲಕ್ಷ ಇರಲ್ಲ, ಲಕ್ಷಾನುಗಟ್ಟಲೆ ಸಂಬಳ ಇದ್ದರೂ ಅದು EMIಗೆ ಹಾಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ. ಬಟ್ ಇವ್ರ ಮನೇಲೆಲ್ಲ ಲಕ್ಷ ಸ್ಟಾಕ್ ಇದ್ದಿದ್ದು ಕಾಣಿಸ್ತಾ ಇದೆ. ಆಮೇಲೆ ಬೆಳ್ಳಿ ಕೊಡ, ಬೆಳ್ಳಿ ಲೋಟ ಒಂದಕ್ಕೇ ಎಷ್ಟು ₹1000 ಬೆಲೆ ಇದೆ ಅಂತ ನಿಮಗೆ ಗೊತ್ತು ಅಂತ. ಅದರಲ್ಲಿ ಬೆಳ್ಳಿ ಕೊಡ ಎಲ್ಲ ಸಿಕ್ಕಿದೆ ಅಲ್ಲಿ. ನೋಡಿ ಕಣ್ ತುಂಬಿಸ್ಕೊಡಿ.